ನೀನು ಸಿಕ್ಕಿದ್ದು ಮೋರಿಲ್ಲಿ. ಇನ್ನು ಇವನು ಮಾರ್ಕೆಟು ಕಸದ ತೊಟ್ಟಿಲ್ ಬಿದ್ದಿದ್ದ. ಇನ್ನು ಇವನು ಅದ್ಯಾವುದೋ ಸಿಗ್ನಲಲ್ಲಿ ಅದ್ಯಾವುದೋ ತಿರ್ಬೋಕಿ ಹೆಂಗ್ಸು ಎತ್ಕೊಂಡು ಭಿಕ್ಷೆ ಬಿಡ್ತಾ ಇದ್ಲು. ಇನ್ನು ನೀನು ಎಲ್ಲಿ ಸಿಕ್ಕಿದ್ಯಾ ಅಂತ ನನಗೆ ನೆನಪೇ ಆಗ್ತಾ ಇಲ್ಲ. ಅಯ್ಯೋ ನಿನ್ನ ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ಹೇಳ್ದೆ ಎಷ್ಟತಿ ಹೇಳ್ತೀಯಾ? ನಾನೇ ಕಾಲ್ ಬ್ಯಾಕ್ ಮಾಡ್ತೀನಿ. ಬಾಯ್. ಕತ್ತಲಿ ತಾಳಿ ಇಲ್ಲ ಅಂದ್ರೆ ಕರಿಮಣಿ ಮಾಲೀಕ ಯಾರು ಇಲ್ಲ. ಟ್ರೈ ಮಾಡಿ ನೋಡೋಣ. ಮೇಡಮ್, ನೀವು ಸಿಂಗರ್ ಅಲ್ವಾ? ಅದೇಗ್ರಿ ಅಷ್ಟ್ ಕರೆಕ್ಟ್ ಆಗಿ ಹೇಳಿದ್ರಿ. ಗೊತ್ತಾಗ್ದೆ ಏನ್ ಮೇಡಮ್, ನಿಮ್ ವಾಯ್ಸ್ ಇಷ್ಟೊಂದು ಸ್ವೀಟ್ ಆಗಿದೆ, ಕೇಳ್ತಾ ಇದ್ರೆ ಮೈಯೆಲ್ಲ ರೋಮಾಂಚನ ಆಗೋಯ್ತು. ರೈನ್ಬೋ ಸಹ ಪ್ರಸಾರದಲ್ಲಿ ಆಕಾಶಗಂಗೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಮೇಡಮ್, ನೀವೇನು ಅನ್ಕೊಳಲ್ಲ ಅಂದ್ರೆ ನಿಮ್ಮನ್ನ ಮಾತು ಕೇಳಲ್ಲ? ನನಗೋಸ್ಕರ ಒಂದು ಹಾಡು ಹೇಳ್ತೀರಾ ಪ್ಲೀಸ್? ನೀವ್ ಕೇಳ್ತಿದ್ದೀರಾ ಅಂತ ಒಂದ್ 4 ಲೈನ್ ಹಾಡ್ತೀನಿ. ಸೂಪರ್ ಮೇಡಮ್, ಹಾಡಿ. ಬಾನಲ್ಲು ನೀನೆ ಭುವಿಯಲ್ಲು ನೀನೆ, ಬಾನಲ್ಲು ನೀನೆ. ಮೇಡಮ್ ಒಂದು ನಿಮಿಷ, FM ನಿಮ್ಗೆ ಡಿಸ್ಟರ್ಬ್ ಮಾಡ್ತಿದೆ. ಈಗ ಹಾಡಿ ಮೇಡಮ್. ಬಾನಲ್ಲು ನೀನೆ ಭುವಿಯಲ್ಲು ನೀನೆ, ಲಲಲಾ. ಸೂಪರ್ ಮೇಡಮ್, ಸಕ್ಕತ್ತಾಗಿ ಹಾಡ್ತೀರ ಮೇಡಮ್. ಅಂತ ಉತ್ತುಂಗಕ್ಕೆ ಏರಿ ಇಳಿವಾಗ ಜೊತೆಗೆ ನನ್ನ ಎಳೆಗೂ ಇಳಿದ್ಬಿಡ್ತೆ ಮೇಡಮ್. ಐಸ್ ಇಟ್ಟಿದ್ ವರ್ಕೌಟ್ ಆಯ್ತು. ಐ ಆಮ್ ಹರೀಶ್ ಚಂದ್ರ, ಎಲ್ರು ಪ್ರೀತಿಯಿಂದ ಹರಿ ಅಂತ ಕರೀತಾರೆ. ಕ್ಯಾಬ್ ಓಡಿಸ್ತಾ ಇದೀನಿ ಅಂತ ಡ್ರೈವರ್ ಅನ್ಕೊಂಡ್ರಾ? ಓನರ್. ಈ ತರ ಒಂದ್ 3-4 ಕಾರ್ ಇಟ್ಕೊಂಡು ಒಂದ್ ಕಂಪ್ನಿ ನಡೆಸ್ತಾ ಇದೀನಿ. ನಿಮ್ ಮನ್ಸಲ್ಲಿ ಏನೋ ಇದೆ ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಅದ್ರಲ್ಲಿ 2 ಮಾತಿಲ್ಲ. ಆದ್ರೆ ನಾನ್ ನಿಮ್ಗೇನೋ ಹೇಳ್ಬೇಕು. ಟೆನ್ಷನ್ ಕೊಡ್ಬೇಡಿ ಮೇಡಮ್, ಅದೇನ್ ಹೇಳ್ಬೇಕು ಬೇಗ ಹೇಳ್ಬಿಡಿ ಮೇಡಮ್. ಹೇಳ್ಬಿಡಿ. 4 ದಿನದ ಹಿಂದೆ ಎಂಗೇಜ್ಮೆಂಟ್. ಏನೋ ನನ್ ಬಗ್ಗೆ ಅಷ್ಟೆಲ್ಲಾ ಕೇಳಿದ್ರಿ, ನನ್ ಕೈಯಲ್ಲಿರೋ ಮೆಹಂದಿನೇ ನೋಡ್ಲಿಲ್ವಲ್ಲ ನೀವು? ಅಯ್ಯೋ, ಇದು ಅನ್ಯಾಯ, ಇದು ಅಕ್ರಮ, ಇದು ಮೋಸ. ನೀವು ನಿಮ್ ಕೈ ತೋರ್ಸ ಇಲ್ಲ. ನಿಮ್ಮಷ್ಟಕ್ ನೀವೇ ಏನೇನೋ ಅನ್ಕೊಂಡ್ರೆ ನಾನೇನ್ ಮಾಡಕ್ಕಾಗತ್ತೆ? ನಿಜವಾಗ್ಲೂ ಎಂಗೇಜ್ಮೆಂಟ್ ಆಗೋಯ್ತೇನ್ರಿ? ಹೌದು. ಮೋಸ ಮಾಡಲೆಂದೆ ನೀನು ಬಂದೆಯ, ಪ್ರೀತಿ ಹೆಸರ ಹೇಳಿ ಎದುರು ನಿಂತೆಯ, ನಕ್ಕ ಹಾಗೆ ನಟನೆ ಮಾಡಿ ಕಾದೆಯ, ನಗುವ ಸದ್ದಿನಲ್ಲೇ ಹೃದಯ ಒಡೆದೆಯ, ನಂಬೋದೇ ಪ್ರೀತಿಯನ್ನು ಲೆಕ್ಕ. ಚೇಂಜ್ ಬೇಡ, ನೀವೇ ಇಟ್ಕೊಳ್ಳಿ. ಚೇಂಜ್ ಏನ್ ಬೇಕಿರ್ಲಿಲ್ಲ, ನಿಮ್ ಮನ್ಸ್ ಚೇಂಜ್ ಆದ್ರೆ ಸಾಕು. ನಿಮ್ಮಂತ ವ್ಯಕ್ತಿನ ನನ್ ಲೈಫಲ್ಲೇ ನೋಡಿಲ್ಲ. ಹೇಗಾದ್ರೂ ಮಾಡಿ ಒಬ್ಳು ಮಹಾಲಕ್ಷ್ಮಿನ ಮನೆಗೆ ಕರ್ಕೊಂಡು ಹೋಗೋಣ ಅಂದ್ರೆ ಎಲ್ಲರ ಹತ್ರ ಶೇಪ್ ಔಟ್ ಆಗದೆ ಆಗೋಯ್ತು. ಹಲೋ, ಎಲ್ಲಿದ್ಯಾ? ಯಾರೋ? ಶಾಬಾಷ್, ನಿನಗೆ ಕಾರ್ ಕೊಡೋದಲ್ದೆ ನಾನು ಯಾರು ಅಂತ ಬೇರೆ ಹೇಳ್ಬೇಕಾ? ಅಯ್ಯೋ ಅಣ್ಣ, ಓನರ್ ಅಣ್ಣ, ಹೇಳಿ ಅಣ್ಣ. ಏಯ್, ಮೊದ್ಲು ನಂಬರ್ ಸೇವ್ ಮಾಡ್ಕೊಳ್ಳಲ್ಲ. ಎಲ್ಲಿದ್ಯಾ? ಈಗಷ್ಟೇ ಕಸ್ಟಮರ್ನ ಡ್ರಾಪ್ ಮಾಡಿ ಮನೆ ಕಡೆಗೆ ಹೋಗ್ತಾ ಇದ್ದೆ. ಯಾಕೋ DL ಮರ್ತ್ಬಿಟ್ಟ? ಅಣ್ಣ, ನೀವ್ ಮರ್ತ್ಬಿಟ್ರಾ?
ನಾನು ಹೇಳಿದ್ನಲ್ಲ ಅಣ್ಣ ನಮ್ಮ ಅಣ್ಣನ್ಗೆ ಹೆಣ್ಣು ನೋಡಕ್ ಹೋಗ್ತಿದೀವಿ ಅಂತ. ಯಾಕಣ್ಣ? ಅಲ್ಲ ಕಣ, ನೀನು ಹೆಣ್ಣೋಡಕ್ ಶುರು ಮಾಡಿದಾಗ ಪೆಟ್ರೋಲ್ ಬೆಲೆ 74 ರೂಪಾಯಿ ಇತ್ತು, ಇವಾಗ 104 ರೂಪಾಯಿ ಆಗಿದೆ. ಅಲ್ಲ ಕಣ, 3 ಗಂಟೆ ಹಾಕೋದಿಕ್ಕೆ 100 ಹೆಣ್ಣು ನೋಡಿದ್ರಲ್ರ. ನೀನ್ ಮನೆಗೆ ಹೋಗೋದು ವೇಸ್ಟ್, ಮನೆ ತಗೋಗೋ. ಹಲೋ 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 ಅಣ್ಣ, ಕೇಳಿಸ್ತಿಲ್ವಣ್ಣ? ಹಲೋ 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 ಅಣ್ಣ, ಹಲೋ 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 ಹಲೋ. ಬರೀ ನೆಗೆಟಿವಿಟಿ ಅಪ್ಪಂದು. ಇವಾಗೇನೋ ಮಾತಾಡತ್ ಬೇಡ. ಈ ಸಲ ಅಣ್ಣನ್ ಮದುವೆ ಫಿಕ್ಸ್ ಆಗೇ ಆಗತ್ತೆ. ಜೈ ಆಂಜನೇಯ. ಶರಮಣ ಒಂಟಿ. ಲೋ ಜೈರಾಮ, ಒಳ್ಳೆಯಲ್ಲಿ ಮೆಣಸಿನ್ಕಾಯಿ ಸ್ವಲ್ಪ ಕಮ್ಮಿ ಹಾಕೋ. ಆನಂದವಾಗಿ ತಿನ್ಬೇಕು ಅಂದ್ರೆ ಅಡ್ಡಾಡ. ಏನ್ ಡ್ಯೂಟಿಗೆ ರಜಾನಾ? ಬೇಗ ಬಂದ್ಬಿಟ್ಟಿದ್ಯಾ? ಮನೇಲಿ ಏನಾದ್ರೂ ವಿಶೇಷ ಇದ್ರೆ ಯಾರೋ ಒಬ್ರು ಜವಾಬ್ದಾರಿ ತಗೋಬೇಕಲ್ಲಣ್ಣ. ಏನಪ್ಪ ವಿಶೇಷ? ಅಣ್ಣನ್ಗೆ ಹೆಣ್ಣು ನೋಡಕ್ ಹೋಗ್ತಾ ಇದೀವಿ. ಹೌದಾ? ಏನ್ ನಟ್ರಾಜಣ್ಣ, ನಮ್ಗೆ ಹೇಳಲೇ ಇಲ್ಲ. ಇದ್ರಲ್ಲಿ ಹೇಳಕ್ ಏನಿದೆ? ಹೆಣ್ಣೋಳಕ್ ಹೋಗ್ತಾರೆ, ಹೋದಂಗೆ ವಾಪಸ್ ಬರ್ತಾರೆ. ಇದೇನು ಹೊಸದಲ್ಲ. 10ರಲ್ಲಿ 11. ಯೋ ಅಪ್ಪನ ನೀನು ಹೆಸರಿಗಾದ್ರೂ ಒಂದಿನ ಆದ್ರೂ ಹಂಗ್ ನಡ್ಕೊಂಡಿದ್ಯಾ? ಒಳ್ಳೆ ಮಾತಾಡೋದಿರ್ಲಿ. ಯಾವಾಗ ನೋಡಿದ್ರು ಅದಾಗಲ್ಲ ಇದ್ ನಡಿಯಲ್ಲ ಅಂತ ಹೇಳ್ತಾನೆ ಇರ್ತಿಯಲ್ಲ. ಯಾರೇ ಕೂಗಾಡಲಿ ಆಹಾ, ಎಂತ ಒಳ್ಳೆ ಹಾಡ. ಏ ಜೈರಾಮ, ಸ್ವಲ್ಪ ಸೌಂಡ್ ಜಾಸ್ತಿ ಮಾಡು. ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ. ಅಪ್ಪ ಅದನ್ನು ಮಕ್ಳನ್ನ ಒಳ್ಳೆ ದಾರಿಲಿ ನಡೆಸ್ಬೇಕು. ನಾವೇ ನಿನ್ನ ಹತ್ರ ಅದನ್ನ ಕೇಳ್ತಿಲ್ಲ. ಅಟ್ಲೀಸ್ಟ್ ನಾವ್ ನಡೆಯೋ ದಾರಿಲಿ ಜೊತೆಲಿ ಬಾ ಅಂತಿದೀವಿ. ಯಾವ ಬೇಕುಪ್ಪ ನಿಮ್ ಮನೆಗೆ ಹೆಣ್ ಕೊಡ್ತೀನಿ ಅಂತ ಒಪ್ಕೊಂಡ? ನಿಮ್ಮ ಮನೆ ಬರೀ ಗಂಡಸ್ರೆ ತುಂಬಿರೋ ಗೋಡನ್ನು, ಹೆಣ್ಣಿನ ಗಂಧ ಗಾಳಿ ಗೊತ್ತಿಲ್ದೇ ಇರೋ ನಿಮ್ ಮನೆಗೆ ಯಾವ ಹೆಣ್ ದೀಪ ಹಚ್ಚಕ್ ಬರ್ತಾಳೋ ಏನ? ಹುಷಾರು, ಅವನಿನ್ನೇನಾರ ಕರ್ಗಿರ್ಕೊಂಡು ಹೋಗ್ಬಿಟ್ಟಿರಿ. ಮೊದಲೇ ಜೈಲಲ್ಲಿ ಇದ್ ಬಂದವನು. ಜೈಲ್ಗೆ ಹೋದವರೆಲ್ಲ ಕೆಟ್ಟವರು ಅಲ್ಲ, ಆಡ್ಕೊಂಡವರೆಲ್ಲ ಒಳ್ಳೆಯವರು ಅಲ್ಲ. ಇಷ್ಟೆಲ್ಲ ಮಾತಾಡ್ತಿದ್ದೀರಾ ದೊಡ್ಡಪ್ಪ, ನೀವಾದ್ರೂ ನಮ್ ಜೊತೆ ಬರ್ಬೋದಲ್ಲ. ನಾವ್ ಒಪ್ಪನ್ ನೀವ್ ಅಣ್ಣ ತಾನೆ, ತಮ್ಮನ ಮಕ್ಳು ಬದುಕು ಸರಿ ಹೋಗೋದಕ್ಕೆ ಬಂದ್ ಸಹಾಯ ಮಾಡ್ಬೋದಲ್ಲ. ಯಾಕಪ್ಪ? ನಾನ್ ಚೆನ್ನಾಗಿರೋದ್ ಬೇಡವಾ? ನಿಮಗ್ ಸಹಾಯ ಮಾಡಿ ನನ್ ಜೀವನ ಹಾಳಾಗ್ಲಾ? ಇನ್ನು ನೀವು 4 ಜನ ಅಣ್ಣ ತಮ್ಮಂದ್ರು ಒಟ್ಟಿಗೆ ನಿಂತ್ಕೊಂಡ್ಬಿಟ್ರೆ ರೋಲ್ ಕಾಲಿಗೆ ನಿಂತಂಗ್ ಕಾಣಿಸುತ್ತೆ. ಇಡೀ ಊರಿಗೆ ಗೊತ್ತು ನಿಮ್ ಸಂಸಾರ ಹೆಂಗೆ ಅಂತ. ಹೋಗಿ ಹೋಗಿ. ಕನಸು ಕಟ್ಟು ಕೈಗಳಿಗೆ ಕಷ್ಟ ಉಂಟು ನೂರಾರು. ಬ್ರಹ್ಮ ಬರೆದ ಬರಹದಲ್ಲಿ ದಿನಕ್ಕೊಂದು ತಕರಾರು. ಅಳುವಿಲ್ಲದ ಅಳುಕಿಲ್ಲದ ನಿಷ್ಕಲ್ಮಶ ಮಡಿಲಲ್ಲಿ ಮಗುವಾಗಿಯೇ ದಿನ ಕಳೆಯುವ ಸೋದರರ ಕಥೆಯಲ್ಲಿ ಒಳ್ಳೆ ಕಾಲ ಬಂದೇ ಬರಬೇಕು. ಅಲ್ಲಿವರೆಗೂ ನಂಬಿಕೆ ಹೆಸರಲ್ಲಿ ನಗುತ್ತಿರಬೇಕು. ನಿನ್ನೆಗಳ ನೆನಪುಗಳೇ ನಾಳೆಯ ಭರವಸೆಯೋ. ಏನು ಮಾಡಲಿ ನಾನು, ಏನು ಹೇಳಲಿ? ಏನು ಮಾಡಲಿ ನಾನು, ಏನು ಹೇಳಲಿ? ಕಣ್ಣುಗಳಿದ್ದು ಕುರುಡರ ಹಾಗೆ ಹಲವರು ನಡೆಯುವರು. ಏನ್ರ ಎಲ್ಲರೂ ಗುಂಪಾಗಿ ನಿಂತ್ಕೊಂಡು ಯಾರಿಗೋ ಹಳ್ಳ ತೋಡಂಗಿದ್ದೀರಾ? ಓ, ಹಳ್ಳ ತೋಡ್ತೀವಿ ನಿನ್ನ ಹೂತಾಕಕ್ಕೆ. ಯಾರೋ ಟೀ ಅಂಗಡಿನಲ್ಲಿ ಹಾರಾಡ್ಕೊಂಬಂದ್ರು ಹೆಣ್ಣು ನೋಡಕ್ ಹೋಯ್ತೀವಿ ಅಂತ. ಇಲ್ಲಿ ನೋಡಿದ್ರೆ ಆಯ್ಕೊಂಬಿದ್ದೀರಾ. ಓಹೋ, ಹೆಣ್ಣಿನ ಕಡೆಯವ್ರಿಗೆ ನಿಮ್ಗೆ ಯೋಗ್ಯತೆ ಗೊತ್ತಾಗಿ ಬೇಡ ಅಂಟ್ರಾ? ಯೋ, ಒಳ್ಳೆ ಮಾತು ಬರಲ್ವನಯ್ಯ ನಿನ್ ಬಾಯಲ್ಲಿ? ಆಗ್ಲೇ ನೀನು ಹಿಂಗೆ ಮಾತಾಡಿದಲ್ವಾ? ತಂದೆಗೆ ತಕ್ಕ ಮಗ. ಏ ಮುತ್ತು, ಅಡ್ಗೆ ಏನ್ ಮಾಡಿದ್ಯಾ? ಅದ್ಯಾವ ಯೋಗ್ಯತೆ ಇದೆ ಅಂತ ನೀನ್ ಅಣ್ಣವ್ರ ಫ್ಯಾನ್ ಅದೇ? ಅವರಲ್ಲಿರೋ ಒಂದೇ ಒಂದು ಒಳ್ಳೆ ಗುಣನೂ ಇಲ್ಲ ನಿನ್ನಲ್ಲಿ.
ಅದ್ರಲ್ಲೂ ದೊಡ್ಡದಾಗ ನಮ್ 4 ಜನಕ್ಕೆ ಅವ್ರ ಸಿನಿಮಾ ಹೆಸರೇ ಇಟ್ಟಿದ್ಯಾ. ಮುತ್ತುರಾಜ, ಹರಿಶ್ಚಂದ್ರ, ಕಂಠೀರವ, ಮಯೂರ. ಅಣ್ಣವ್ರೇನಾದ್ರು ಬದುಕಿದಿದ್ರೆ ಅವರೇ ನಿನ್ನ ಬಾರಿಸಿರೋರು. ಅಪ್ಪ ಅಂತ ಕರೆಯೋದಕ್ಕೂ ನಿನ್ನ ನಾಚಿಕೆ ಆಗುತ್ತೆ. ಥೂ, ಮಕ್ಳು ಜೀವನದ ಬಗ್ಗೆ ಒಂಚೂರು ಅಕ್ರೆ ಇಲ್ಲ ಅಂದ್ಮೇಲೆ ಅದ್ಯಾಕೆ ಇನ್ನೂ ಬದುಕಿದ್ಯಾ? ನೀವೆಲ್ಲ ನನ್ನ ಮಕ್ಕಳು ಅಂತ ಯಾವನ ಹೇಳಿದ್ ನಿಮ್ಗೆ? ನೀನ್ ಸಿಕ್ಕಿದ್ದು ಮೋರಿಲ್ಲಿ, ಇನ್ ಇವನು ಮಾರ್ಕೆಟು ಕಸದ ತೊಟ್ಟಿಲ್ ಬಿದ್ದಿದ್ದ. ಇನ್ ಇವನು ಅದ್ಯಾವುದೋ ಸಿಗ್ನಲ್ ಅಲ್ಲಿ ಅದ್ಯಾವುದೋ ತಿರ್ಬೋಕಿ ಹೆಂಗ್ಸು ಎತ್ಕೊಂಡು ಭಿಕ್ಷೆ ಬಿಡ್ತಾ ಇದ್ಲು. ಇನ್ನ ನೀನ್ ಎಲ್ಲಿ ಸಿಕ್ಕಿದ್ಯಾ ಅಂತ ನನ್ಗೆ ನೆನಪೇ ಆಗ್ತಾ ಇಲ್ಲ. ಅಯ್ಯೋ ನಿನ್ನ ಇವನು ಇದ್ರೆ ಎಷ್ಟು ಸತ್ರ ಎಷ್ಟು? ಏನು ಅಂತ ಮಾತಾಡ್ತಿದ್ಯೋ? ಇದೇ ಬುದ್ಧಿ ನೀನ್ ಕಲ್ತಿರೋದು ಈ ವಯ್ಯಂದ ಅಣ್ಣ, ಕೊಲೆ ಮಾಡೋ ಬುದ್ಧಿ ಇವನ್ನ. ನಿನ್ ಸಮಾಧಾನ ಮಾಡ್ಕೊಳ್ಳೋ. ಇದನ್ನೇ ನಾನು ಅವಾಗ್ಲೇ ಹೇಳಿದ್ದು, ಈ ಮನೇಲಿ ಇರೋವರೆಗೂ ನಾವ್ ಯಾರು ಉದ್ಧಾರ ಆಗಲ್ಲ. ಏನು ಅಂತ ಮಾತಾಡ್ತಿದ್ಯೋ? ಅಪ್ಪ, ಸೊಪ್ಪು ಸಾರು ಮುದ್ದೆ ಮಾಡಿಟ್ಟಿದ್ದೀನಿ, ಊಟ ಮಾಡ್ಕೊಳ್ಳಿ. ಏನು ಮಾಡಲಿ ನಾನು, ಏನು ಹೇಳಲಿ, ಏನು ಮಾಡಲಿ ನಾನು, ಏನು ಹೇಳಲಿ. ನೀನ್ ನಡಿಯೋಣ, ಹೆಣ್ಣು ನೋಡಕ್ ಹೋಗೋಣ. ಅಲ್ಗೋದ್ರೆ ಏನಾಗುತ್ತೆ ಅನ್ನೋದನ್ನ ಅವ್ರ ಬಾಯೆಲ್ಲ ಕೇಳ್ದಲ್ಲ. ಮತ್ತೆ ಯಾಕೆ ಅಲ್ಗೋಗಿ ಅವಮಾನ ಮಾಡಿಸ್ಕೊಳ್ಳೋದು? ಬಿಡಿ. ಮಯ್ಯೆ, ಅಣ್ಣನ್ ಮತ್ತೆ ಮೇಕಪ್ ಮಾಡು, ಹಾಳಾಗಿದೆ ನೋಡು. ಈಗ ಅದೆಲ್ಲ ಯಾಕೋ? ಅಣ್ಣ ನೀನ್ ಸುಮ್ನಿರು, ನಡಿ ಬಾ, ನೀನು ನಡಿಯೋಣ. ಬಾರಣ್ಣ.